ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅದೇ ಥರ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದೆ ನೋಡ್ರಿ ಗಂಡು ವಜ್ಜೆ ಇರ್ತಿದ್ದು ಮಣ್ಣು ನಮ್ಮ ಇಟ್ಟಲ್ಲ ಇದು ಎತ್ತಿತ್ತೆ ಮಮ್ಮಿ ನಿನಗೆ ನಾ ಯಾರ ಕೈಲಿ ಹಿಡ್ಕೊಂಬಂದಿನ ಅದನ್ನು ನಿನಗೆ ಹೆಂಗೆ ಎತ್ತಿದಲ್ಲಿ ಕೊಡಿಲ್ಲ ನಾ ಇಟ್ಕೋತೇನಂತ. ನಮ್ಮ ಪಪ್ಪಿ ನೋಡಿ ಚಿಲ್ಕ ಹಾಕೇನಿ ಗೊತ್ತಾಗ್ತದಕ್ಕೆ ನೀನು ಅಲ್ಲೇ ಮಕ್ಕೋತದ ನನ್ನ ಕಡೆ ಬರಾಕಿಲ್ಲ. ನಮ್ಮ ಮನೆಯವ್ರ ಕಲರ್ ಹರ್ಸಾಕತ್ತಾರಲ್ಲ ಇದನ್ನ ಕೊಟ್ಟು ಬರೋ ಮುಂದೆ ತಲೆ ಬಚ್ಕೊಂತ ಬಂದ್ಬಿಡ್ತಾನೆ. ಪಾಪಿ ಪಾಪಿ ಸರಿ ಸರಿ ಕಡೆ ಅಲ್ಲಾಕದ ಹೆಸರಿನ ಗಿಡಕ್ಕೆ ಹೋಗಿ ಹುಚ್ಚು ಹೋಯ್ತದ. ಪಪ್ಪಿ ನಾಯಿ ಚಟನ ಭಾಳ ಸುಮಾರು ರೀ. ಎಲ್ಲಿ ಇಡ್ಲಿ ಏನೋ ಹೊಡಿದ್ ನೋಡ್ರಿ. ಹೊಲ ಎಲ್ಲ ಮಸ್ತ್ ಆತ. ಅಂದ್ರೆ ಕಲ್ಲು ಈಗ ಇವು ಕಲ್ಲು ಭಾಳ ಕಾಣಿಸಂಗಿಲ್ಲ, ಮುಚ್ಕೊಂಡಿರ್ತಾವೆ ಗಳೆ ಹೊಡಿ ಮುಂದೆ. ಯಪ್ಪ ನೋಡಿ ಇಷ್ಟಕ್ಕೊಂದು ಆರ್ಸಿದೆ ಊಟಶಿಗೆ ಬಂದ ಜಗ್ಗಿದಾವಪ್ಪ ಕಲ್ಲು. ಇಷ್ಟಕ್ಕಲ್ಲ ಮತ್ತು ಅಂದ್ರೆ ಇವ್ನ ಮನೆ ಕಟ್ಟೋರ ಹುಗ್ತಿ ಹಾಕಕ್ಕೆ ಒಯ್ಯಾಕತ್ತಾರ. ಅದೊಂದು ಚಲೋ ಆಯ್ತು ನಮಗೆ, ಅದೊಂದು ಪ್ಲಸ್ ಪಾಯಿಂಟ್. ಇಲ್ಲಿವೆಲ್ಲ ಮಣ್ಣಿವೆಲ್ಲ ಅವ್ರ ಆರಿಸ್ಕೊಂಡು ಹೋಗ್ಯಾರ ಪಾಪಿ. ಈಗ ಮಳೆ ಆಗೈತಿ ಅಂತ ಅಂತಿರಲ್ಲ, ಮಳೆನ ಆಗಿಲ್ಲಕ್ಕೆ ನನ್ನ ಮಣ್ಣೀನು ಹೇಳೀನಿ. ಇದು ಒಂದು ಹಬ್ಬ ಬಂದ್ರೆ ಅಷ್ಟೇ ಇಲ್ಲ ಉಂಟು 2 ಗೇನ್ ಅಷ್ಟೇ ತೋದಿರ್ಬೋದು. ಇಲ್ಲ ಇದನ್ನೆಲ್ಲ ಮ್ಯಾಗಿಂದ್ರಾಗ ಮತ್ತೆ ಎಲ್ಲಿ ಹೆಂಗೆ ಬೇಕದು ನೀರು. ನಮ್ಮ ಗೌರಿ ಒದ್ರದ ಯಪ್ಪ ಮುಂಜಾನೆ ಹೊತ್ಲೆ. ಈಗ ಒಬ್ಬ ವ್ಯಕ್ತಿ ತೀರ್ಕೊಂತ ಬೆಳಕಿನಿಂದಷ್ಟೇ ವಸ್ತುಗಳು ಕಾಣೋದಿಲ್ಲ, ಕಣ್ಣಿನಿಂದಷ್ಟೇ ವಸ್ತುಗಳು ಕಾಣೋದಿಲ್ಲ. ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕಷ್ಟೇ ಸಾಲದು, ಕಣ್ಣಿದ್ರಷ್ಟೇ ಸಾಲದು. ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡನಂತ ತಿಳ್ಕೊಂಡಾಗ ಹೊರಗೆ ಸೂರ್ಯನ ಬೆಳಕು ಐತೆ ಇಲ್ಲೋ? ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲ? ಕಣ್ಣೈತೆ. ನಾನಿಲ್ಲೀಗ ರೊಟ್ಟಿ ಮಾಡಕತ್ತೀನಿ. ರೊಟ್ಟಿ ಹೆಂಗೆ ಪುರಿ ಉಬ್ದಂಗೆ ಉಬ್ಬೈತೆ ನೋಡ್ರಿ. ಮುಟ್ಗಿ ಮಾಡೋಕೆ ಈ ಥರದ ರೊಟ್ಟಿ ಮಾಡ್ಕೋಬೇಕು ನಾವು. ಮುಟ್ಗಿ ಮಾಡೋಕ್ಕಾಗಲಿ ಇಲ್ಲಾಂದ್ರೆ ಲಾಸ್ಟಿಗೆ ನನ್ನ ಜಳಕತಿ ಆಗಿತ್ತಂದ್ರೆ ನಾನು ತಿನ್ನೋದಿತ್ತಂದ್ರೆ 2 ರೊಟ್ಟಿ ಆಗುವಂಥದ್ದು ಒಂದೇ ರೊಟ್ಟಿನ ಮಾಡಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಅದನ್ನು ಏನು ಮಾಡ್ತೀನಿ ಅಂದ್ರೆ ಕಿಚನೊಳಗೆ ಸುಡ್ತೀನಿ. ಕಿಚನೊಳಗೆ ಸುಟ್ಟು ತಿನ್ನೋದ್ರಿಂದ ಎಷ್ಟು ರುಚಿ ಆಕೈತೆ ಅಂತಂದ್ರೆ ನಮ್ಗೆ ಎಕ್ಸ್ಟ್ರಾ ಪಲ್ಯನೂ ಬೇಕಾಗಿಲ್ಲ. ಅದ್ರ ಕೂಡ ಅದನ್ನು ರೊಟ್ಟಿ ಎಷ್ಟನ್ನ ತಿನ್ಬೋದು, ಅಷ್ಟು ರುಚಿ ಆಕೈತಿ. ಅಡುಗೆ ಆಯ್ತು ನೋಡ್ರಿ. ಒಂದು ಬದ್ನೆಕಾಯಿ ಪಲ್ಯ ಮತ್ತು ಬಿಸಿ ರೊಟ್ಟಿ ಮಾಡೀನಿ. ನಮ್ಮ ಮನೆಯವ್ರು ಊಟ ಮಾಡಿದ್ರಿ. ಇನ್ನು ಮತ್ತೆ ಕಲ್ಲು ಹಾಕ್ಸ್ಬೇಕಾರ ನಮ್ಮ ಗೌರಿ. ಯಾಕೆ ಗೌರಿ ಹಾಂ ಬೇಕು ಗಾಳಿ ನೋಡ್ರಿ. ಇನ್ನು ಮನೆ ಬರ ಗಾಳಿ ಬೀಸ್ತದಪ್ಪ ಇದು. ಎಲ್ಲಿ ಸಿಗಿಸ್ಕೊತೈತಪ್ಪ? ಒದ್ರದು ಗೊತ್ತಾಕೈತೆ ಅದಕ್ಕೆ. ಮೈಯದು ಗೊತ್ತಾಗೋದಿಲ್ಲ. ಮಂದಿ ದನಗಳು ಅದಾವೇನಿಲ್ಲ ಅಂಥೇಳಿ ಅನಿಸ್ತತಿ. ಇದನ್ನು ನೋಡಿದ್ರೆ ಇದನ್ನು ಏನು ಮೇಯಿಸ್ತಾರೇನಿಲ್ಲ ಅನ್ಬೇಕು ನೋಡಿ. ಟೈಮ್ ಈಗ 12 ಗಂಟೆಗೆ ಐತಿ. ಅವ್ರು ನೀರು ಕೊಡಕತ್ತೀನಿ. ಇನ್ನೂ ಕಲ್ಲು ಅರ್ಸಾಕತ್ತಾರ.
ಇನ್ನೂ ಎಷ್ಟೊತ್ತನ ಅಕ್ಕವ ಏನೋ ಗೊತ್ತಿಲ್ಲ. ನೀರಿಗೆ ಎರಡು ಸಲ ಓದ್ ಕೊಟ್ಟು ಬಂದೇನೆ. ಈ ಸಲ ಸ್ಟೀಲಿನ ಬಿಂದಿಗೆನ ಒಯ್ಯಾಕತ್ತೇನೆ. ಇದನ್ನ ಓದ್ ಕೊಟ್ಟು ಬಂದ್ಬಿಡ್ತೇನೆ. ಗಾಡಿ ಐತೆ ನೋಡ್ರಿ. ಟೋಟಲ್ ಇದ್ರೊಳಗೆ ಒಂದು 8-10 ಟ್ರಿಪ್ ಕಲ್ಲು ಅದು ಏನೋ ನೋಡ್ರಿ. ಅಷ್ಟು ಕಲ್ಲು ಆದ್ರೂ ಇದ್ರ ಡಬಲ್ ಅದ. ಇನ್ನೂ ಕಲ್ಲು ಹೇಳ್ತಾವ. ಮತ್ತೊಮ್ಮೆ ನಾವು ಗಳೆ ಹೊಡ್ಸಿದ್ವಿ ಅಂದ್ರೆ ಸುಮ್ಮನೆ ನಮ್ಮ ಮನೆಯವರು ಗುದ್ದಾಡಕತ್ತಾರ. ಯಾಕಂದ್ರೆ ನಮ್ದಲ್ಲ ಅದವಲ್ಲ. ಸುಮ್ಮನೆ ಈಗ ಅಷ್ಟೊಂದು ಕಷ್ಟಪಡೋದು ಯಾಕಂತ ಅವ್ರಿಗೆ ಹೇಳಿದ್ರೆ ಅರ್ಥನ ಮಾಡ್ಕೊಳ್ಳಲ್ಲ. ಅವ್ರಿಗೆ ಅರ್ಥ ಆದಾಗ ಅವರು ಕೈ ಬಿಡ್ತಾರಲ್ಲ ಹೊಸಾಗಿ ಮಾಡೋಕ್ಕಾಗಿಲ್ಲ. ನಮ್ಮ ಯಜಮಾನ್ರು ಇಷ್ಟೊತ್ತನ ಕಲ್ಲು ಆರಿಸಿ ಕುಂತ ನೋಡ್ರಿ. ನಾನು ಎಷ್ಟು ದಪ್ಪ ಆಗೋದಲ್ಲ, ಹೆವಿ ಸ್ವೀಟ್ ತಿಂತೀನಿ. ಆಯ್ತು ಕೊಡ್ತಿರ್ತೇನೆ ಮೊದಲು ಹೆಂಗೆ ಹೂಕೋಸು ಬಿದ್ದು ಅದೇನೋ ಅಂತಾರಲ್ಲ, ಹೂವಿನ ಥರ ಇದ್ದವಳು ಹೂಕೋಸು ಥರ ಆಗಿಬಿಟ್ಟಳು ಅಂತೇಳಿ ಹಂಗಾಗ್ಬಿಟ್ಟೈತಿ. ಎಷ್ಟು ದಪ್ಪ ಆಗುತ್ತೆ. ನಮ್ಮ ಮನೆಯವ್ರು ದಿನ ಜಳಕ್ಕಿಲ್ಲ. ಟೈಮ್ ಫೋನ್ 1 ಗಂಟೆ ಆಯ್ತು. ಏನಾಯ್ತಪ್ಪ ನಿಮ್ದು? ಇವತ್ತು ಭರ್ಜರಿ ನಾನ್ ವೆಜ್. ನಮ್ಮ ಮನೆಯವರು ಇಲ್ಲಿ ಕಲ್ಲು ಅರ್ಸಾಕತ್ತಿದ್ರಲ್ಲ, ಅವನ್ನ ಕಲ್ಲು ಸಣ್ಣ ಹಂಗೆ ಅರ್ಸಾಕತ್ತಿರ್ಕಿಲ್ಲ. ಮತ್ತು ದೊಡ್ಡ ಕಲ್ಲು ಇರ್ತಾವಲ್ಲ, ಗನ್ ತೊಗೊಂಡು ಹೋದ್ನಲ್ಲ ನಾನು. ಗನ್ ಕೊಟ್ಟು ಬಂದಿಂದ ಅವು ದೊಡ್ಡ ಕಲ್ಲನ್ನ ಹೊಡಿಬೇಕು. ಅವನು ಗನ್ನಿಲೆ ಒಡೆದು ಆಮ್ಯಾಗ ಒಂದೊಂದು ಕಡೆ ಗುಂಪಿ ಮಾಡಿ ಇಡಾಕತ್ತಾರ. ದೊಡ್ಡ ಕಲ್ಲು ಹೊಡಿಲಿಲ್ಲ ಅಂತಂದ್ರೆ ಅವು ಹೇರಾಕತಿ ಗಾವಾಗಂಗಿಲ್ಲಲ್ಲ. ಹಾಗಾಗಿ ನಮ್ಮ ಹೊಲಗಳು ಮೊದಲ ಹಿಂಗೆ ಇದ್ದು ನಾವು ಪ್ರತಿ ವರ್ಷ ನೇಗ್ಲ ಹೊಡಿಸಿ ಕಲ್ಲು ಆರಿಸಿ ತೆಗೆದು ಹೋಗೋದು ಈಗಟ್ಟ ಒಂದು ಲೆಕ್ಕಕ್ಕೆ ಬಂದಾವ. ಕಲ್ಲು ಭೂಮಿಯೊಳಗೆ ಬೆಳಿತೇವಿಲ್ಲ, ಅದಷ್ಟು ಈಸಿ ಇರೋಂಗಿಲ್ಲ. ಯಾಕಂದ್ರೆ ನಾವು ಪ್ರತಿ ಸಲ ನೇಗ್ಲ ಹೊಡಿಸಿದಾಗ ಒಂದೊಂದು ಟ್ಯಾಕ್ಟರು 2 ಟ್ಯಾಕ್ಟರ್ ಎಲ್ಲ ಕಲ್ಲು ಹೇಳ್ತಾವೆ. ನಾನು ಭಾಳಷ್ಟು ಸಲ ತೋರಿಸೇನಿ ನಿಮ್ಗೆ ನಮ್ಮ ಹೊಲ್ದಾಗ ಕಲ್ಲು ಹೆಂಗೆ ಹೇಳ್ತಾವೆ ಅಂತೇಳಿ. ನೀವು ಕಲ್ಲೆಲ್ಲ ನೋಡಿ ಭಾಳಷ್ಟು ಜನ ಶಾಕ್ ಕೂಡ ಆಗಿರಿ. ಅಂಥದ್ರೊಳಗೆ ಅಷ್ಟು ಚಲೋ ಬೆಳಿತೀರ ರುಕ್ಮಿಣಿ ನೀವು ಅಂತೇಳಿ. ಹೌದು, ಇರೋದು ಒಂದು ಈಟ ಭೂಮಿ ಎಲ್ಲ, ಅದನ್ನು ನಾವು ಎಲ್ಲನೂ ಸರಿ ಮಾಡ್ಕೋಬೇಕು. ಅಲ್ಲಿ ಮಂದೆಲ್ಲ ಇತ್ತು, ಗಂಡ್ಮಕ್ಳು ಜಾಸ್ತಿ ಇತ್ತು. ಮುಂದೆ ದೂರ ಐತೆ ಅಂದ್ರಿ ಅವ್ರ. ದೇವಸ್ಥಾನ ಐತಲ್ಲ, ಈಶ್ವರನ ದೇವಸ್ಥಾನ ಐತ್ರಿ. ಅದು ಕೆಂಪಂಗ್ ಗುಡಿ ಟೈಪ್ ಕಾಣತ್ರಿ. ಮ್ಯಾಗ ಏನೋ ಹಾಕ್ಯಾರ. ಅವ್ರೊಬ್ರು ಹೋಗಿ ಬಂದವ್ರು ಕೇಳಿದ್ರೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕಲ್ಲೇ, ಅಲ್ಲಿ ನೋಡುವಂತ ಭಾಳ ಏನೋ ಜಾಸ್ತಿ ಇಲ್ಲ ಅಂದ್ರಿ. ಜೋಪಾರತ್ತೆ ಬೆಳಕೋಕ್ ಮಾಡಿ ನಮ್ಮ ಮನೆಯವರಲ್ಲೇ ಹೊಲ್ದಾಗ ಕೆಲಸ ಮಾಡಾಕತ್ತಿದ್ರು. ನಾನು ಅವ್ರಿಗೆ ನೀರು ಕೊಟ್ಟು ವಾಪಸ್ ಮನೆಗೆ ಬಂದ ಕೂಡಲೇ ಮತ್ತು ನಮ್ಮ ಮನೆಗೆ ನನ್ನ ಸಬ್ಸ್ಕ್ರೈಬರ್ ಬಂದ್ರೆ ಖುಷಿ ಆಯ್ತು. ಇಲ್ಲೇ ಹತ್ತಿರ ಹಳ್ಳಿಯವರು ಬಂದಿಂದ ಮನೆಗೆ ಯಾರೋ ಮುತ್ತೈದೆ ಹೆಣ್ಮಕ್ಳು ಬಂದಿಂದ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಲಾರ್ದ ಹಂಗೆ ಕಳಿಸ್ಬಾರ್ದು. ಅವ್ರು ಫಸ್ಟ್ ಟೈಮ್ ಬರಲಿ, ಸೆಕೆಂಡ್ ಟೈಮ್ ಬರಲಿ. ಯಾಕಂದ್ರೆ ಅದೊಂದು ಸಂಪ್ರದಾಯ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯನ ಫಾಲೋ ಮಾಡ್ತಿರ್ತಾರೆ. ನಮ್ಮ ಕಡೆ ನಾವು ಏನು ಮಾಡ್ತೀವಿ ಅಂತಂದ್ರೆ, ನಾವೇ ಅವರಿಗೆ ಅರ್ಶಿನ ಕುಂಕುಮ ಹಚ್ಚಿ ಜಂಪರ್ ದರ್ಬಿ ಕೊಟ್ಟು ಅದ್ರೊಳಗೆ ಸ್ವಲ್ಪ ಅಕ್ಕಿ ಹಾಕಿ ಕೊಡ್ತೀವಿ ನಾವು. ಕೆಲವೊಂದು ಕಡೆ ನಾನು ನೋಡೀನಿ ಹೆಂಗಂತಂದ್ರೆ, ಹಿಂಗೆ ಅರ್ಶಿನ ಕುಂಕುಮ ತೊಗೊಂಬಂದು ಇರ್ತಾರೆ, ಅವರು ಹಚ್ಕೊಳ್ತಾರೆ. ಆದರೆ ನಮ್ಮ ಕಡೆ ಹಂಗಿಲ್ಲ. ನಾವು ಅವ್ರ ಹಣೆಗೆ ಹಚ್ಚಿ, ಮೂಗುತಿ ಇರ್ತೈತಲ್ಲ, ಮೂಗುತಿಗೆ, ಕೈ ಬಳೆಗೆ, ತಾಳಿಗೆ ತಿ ಎಲ್ಲ ಹಚ್ಚಿ ನಾವು ಜಂಪರ್ ತಿ ಕೊಡೋದಿದ್ರೆ ಜಂಪರ್ ತಿ ಕೊಡ್ತೇವೆ. ಇನ್ನೊಂದು ಏನಂತಂದ್ರೆ, ಕೆಲವೊಂದು ಸಬ್ಸ್ಕ್ರೈಬರ್ ಹಿಂಗೆ ನಿಯರತಿ ಬಂದಾಗ ಅಡ್ರೆಸ್ ಕೊಡ್ರಿ, ಲೊಕೇಶನ್ ಕಳಿಸ್ರಿ, ನಂಬರ್ ಕೊಡ್ರಿ ಅಂಥೇಳಿ ಹೇಳ್ತಾರೆ. ಬಟ್ ಅಲ್ಲಿ ಭಾಳಷ್ಟು ಮಂದಿ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಇದು ನನ್ನ ಅನುಭವ. ಯಾವ ಯೂಟ್ಯೂಬರ್ಸ್ನೂ ಮನೆಗೆ ಯಾವ ಸಬ್ಸ್ಕ್ರೈಬರ್ಸ್ ಬರ್ತೇನೆ ಅಂತಂದ್ರೂ ನಾವು ಇಲ್ಲದೇವಿ ಅಂಥೇಳಿ ಸುಳ್ಳು ಹೇಳ್ತಾರೆ, ನಿಯರ್ ಅಲ್ಲೇ ಇದ್ರೂ. ಯಾಕಂದ್ರೆ ನನಗೆ ಹಿಂಗೆ ಕೆಲವೊಂದು ಯೂಟ್ಯೂಬರ್ಸ್ ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ಲ, ಹಿಂಗೆ ಮಾತಾಡೋ ಮುಂದೆ ಹಿಂಗೆಲ್ಲ ಹೇಳಿರ್ತಾರೆ. ಹಾಗಾಗಿ ಬಟ್ ಕರೆಸೋದು ಅಷ್ಟೊಂದು ಸೇಫ್ ಅಲ್ಲ. ಹಂಗಂತೇಳಿ ನಾನು ಇದನ್ನು ಮಾಡೋಂಗಿಲ್ಲ. ನಾನು ಭಾಳಷ್ಟು ಜನರಿಗೆ ಹಿಂಗೆಲ್ಲ ಲೊಕೇಶನ್ ಕಳಿಸಿ ನಾನು ಮೋಸ ಹೋಗೇನಂತ ಹೇಳ್ಬೋದು. ಹಾಗಾಗಿ ನಾನು ಡಿಸೈಡ್ ಮಾಡಿಬಿಟ್ಟೇನಿ. ಮೊನ್ನೆ ರೀಸೆಂಟಾಗಿ ಒಬ್ಬರು ಬರ್ತೀವಿ ಅಂತಂದ್ರೆ, ಬರ್ತೀವಿ ಯಾವ ಕಡೆ ಏನು ಲೊಕೇಶನ್ ಕಳಿಸ್ರಿ ಅಂತೇಳಂತಂದ್ರೆ, ನಾವು ಬೇರೆ ಕಡೆ ಒಂದು ಹೋಗೋದಿತ್ತು. ನಾವು ಬೇರೆ ಕಡೆ ಇಲ್ಲ, ಹಬ್ಬ ಇತ್ತು, ಹಬ್ಬ ಐತಿ, ನಾನು ಬ್ಯುಸಿ ಇದ್ದೀನಿ, ಭೇಟಿ ಆಗಂಗಿಲ್ಲ ಅಂತಂದೆ. ಕೆಲವೊಂದು ಸಲ ನಾವು ರೂಢಾಗಿ ನಡ್ಕೋಬೇಕಾಕೈತಿ. ಯಾಕಂತಂದ್ರೆ ನಾವು ಹೊಲದಾಗಿರೋದಲ್ಲ. ಈಗಿನ ಕಾಲದಾಗ ನಾವು ಯಾರನ್ನೂ ನಂಬಕ್ಕೆ ಆಗಂಗಿಲ್ಲ. ಮತ್ತು ಇವರಿಲ್ಲೇ ನಮ್ಮ ಪಕ್ಕದ ಹಳ್ಳಿಯವ್ರನ್ನ ಅವ್ರ ಹೆಸರು ಬೇಡ, ನಮ್ಮ ಪಕ್ಕದ ಹಳ್ಳಿಯವ್ರನ್ನ ಖುಷಿ ಆಯ್ತು ಅವ್ರು ಬಂದಿರೋದು. ಅವರು ಇಲ್ಲೇ ಬಟ್ಪುರ್ಕೆಯಲ್ಲಿ ಇದ್ಕೊಂಡು ನನ್ನ ಅಡ್ರೆಸ್ ಕೇಳಿದ್ರು. ಇದು ನನ್ನ
ಇನ್ನೊಂದು ಸೀರೆ ನಂಬರ್ ಐತಿಲ್ಲ ಆ ನಂಬರ್ಗೆ ನಾನು ಲೊಕೇಶನ್ ಕಳ್ಸೀನಿ. ಲೊಕೇಶನ್ ಅದು ಎಲ್ಲಾರ ಕರ್ಕೊಂಡು ಹೋಗ್ಬಿಡ್ತೈತಪ್ಪ. ಲೊಕೇಶನ್ ಸರಿಯಾಗಿ ಹಾದಿನ ತೋರ್ಸಂಗಿಲ್ಲ ಅದು. ಹಾಗಾಗಿ ನಾನು ಏನು ಅಂದ್ಕೊಂಡೇನೆ ಅಂತಂದ್ರೆ ಯಾರಾದರೂ ಹಿಂಗೆ ಬರ್ತೇನಂತಂದ್ರೆ ಅಥವಾ ಇಲ್ಲೇ ಕೆಲವ್ರು ಹೆಂಗೆ ಹೇಳ್ತಾರಂತಂದ್ರೆ ಇಲ್ಲ ನಾವು ಇಲ್ಲೇ ಬಡವ್ರಿಗೆ ಅದೇವಿ, ಲೋಕಾಪುರದಾಗ ಅದೇವಿ, ನಂಗೆ ಲೊಕೇಶನ್ ಕಳಿಸಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೆಣ್ಮಕ್ಳು ನಂಬಕ್ಕಾಗಂಗಿಲ್ಲ, ಗಂಡು ಮಕ್ಕಳು ನಂಬಕ್ಕಾಗಂಗಿಲ್ಲ. ಕೆಲವೊಂದು ಟೈಮ್ ನಾನೆಲ್ಲ ಒಬ್ಬಾಕಿನೇ ಇರ್ತೇನೆ. ನೀವು ಹೇಳ್ತೀರಿ ರುಕ್ಮಿಣಿ ನಿಮ್ಮ ಮನೆಗೆ ಹೋಗೋ ರೂಟ್ನತಿ ತೋರ್ಸೋಕೆ ಹೋಗ್ಬೇಡ್ರಿ, ಮತ್ತು ನಾನು ಒಬ್ಬಾಕಿ ಅದೇನಂತನೂ ಹೇಳೋಕೆ ಹೋಗ್ಬೇಡ್ರಿ, ಅದು ಸೇಫ್ ಅಲ್ಲ, ಈಗಿನ ಕಾಲದಾಗ ಯಾರನ್ನೂ ನಂಬಕ್ಕಾಗಂಗಿಲ್ಲ ಅಂಥೇಳಿ. ನೀವು ನೋಡಿರ್ಬೋದು ಹಿಂಗೆ ಯಾವ ಯೂಟ್ಯೂಬರ್ಸು ಸಹಿತ ಮನೆಗೆ ಕರೆಸಿಸ್ಕೊಳಂಗಿಲ್ಲ. ಮನೆಗೆ ಬರ್ತೀವಂತಂದ್ರೆ ಅಕಸ್ಮಾತ್ ನೀವು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರಾದರೂ ಇದ್ರೆ ಅಂದ್ರೆ ನಾನು ಬಿಟ್ಟು ಯಾರಾದರೂ ಇದ್ರಂದ್ರೆ ನೀವು ಹಂಗೆ ಮೆಸೇಜ್ ಹಾಕ್ರಿ, ಇಲ್ಲ ನಿಮ್ಮ ಮನೆ ಹತ್ರನ ಅದೇವಿ, ನಾವು ಬರಾಕತ್ತೇವಿ, ಬರ್ತೇವಿ, ಪ್ಲೀಸ್ ಒಂದ್ಸಲ ಭೇಟಿ ಆಗ್ಬೇಕಂತ ಹಿಂಗೆ ಮೆಸೇಜ್ ಹಾಕ್ರಿ. ನೀವು ನಿಮ್ಮ ಕಮೆಂಟ್ ಯಾರೂ ರಿಪ್ಲೈ ಮಾಡೋಂಗಿಲ್ಲ. ಕಮೆಂಟ್ ಎಲ್ಲರೂ ನೋಡ್ತಾರೆ, ಎಲ್ಲ ಯೂಟ್ಯೂಬರ್ಸು ನೋಡ್ತಿರ್ತಾರೆ. ಯಾಕಂದ್ರೆ ನೆಗೆಟಿವ್ ಕಮೆಂಟ್ ಬಂದ್ರೆ ಅವನ್ನ ಹೈಡ್ ಮಾಡ್ತಿರ್ತಾರೆ. ಹಾಗಾಗಿ ಪ್ರತಿ ಸಲನೂ ಪ್ರತಿ ದಿನಾನು ಪ್ರತಿ ಸೆಕೆಂಡನ್ನು ಕಮೆಂಟ್ ನೋಡ್ತಿರ್ತಾರೆ. ಎಲ್ಲರೂ ಬ್ಯುಸಿ ಇರ್ತಾರೆ ಅವ್ರ ಲೈಫಲ್ಲಿ ಅಂತಂದ್ರು ಮನೆ ಕೆಲಸ ಅದು ಯೂಟ್ಯೂಬ್ ವರ್ಕ್ ಅಂತ ಅಷ್ಟೇ ಇರ್ತೈತಿ. ಬಟ್ ನಮ್ಮ ಥರ ಹಿಂಗೆ ಹೊಲದ ಕೆಲಸ ಆ ಕೆಲಸ ಈ ಕೆಲಸ ಅಂತಿರೋಂಗಿಲ್ಲ. ಬಟ್ ಕಮೆಂಟ್ ಯಾವ ಯೂಟ್ಯೂಬರ್ಸನ್ನು ಚೆಕ್ ಮಾಡೋಂಗಿಲ್ಲ ಅಂತಲ್ಲ, ಎಲ್ಲರನ್ನೂ ಚೆಕ್ ಮಾಡ್ತಾರೆ. ಹಾಗಾಗಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ತಿದ್ರೆ ನನಗೋಸ್ಕರ ಅಂತಲ್ಲ, ನಿಮಗೋಸ್ಕರ ನೀವು ಅಷ್ಟೊಂದು ಇಷ್ಟಪಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿರ್ತೀರಿ. ಅಟ್ಲೀಸ್ಟ್ ನಿಮಗೋಸ್ಕರ ಅಂತಾದರೂ ನೀವು ಕೇಳಿ ನೋಡೋಣ, ಯಾರಾದರೂ ನಿಮ್ಗೆ ರಿಪ್ಲೈ ಮಾಡ್ತಾರನ, ಬರ್ತಾರನ, ಅಥವಾ ಭೇಟಿ ಅಕ್ಕಾರನ, ನಿಮ್ಮನ್ನು ಅವ್ರ ಮನೆಗೆ ಕರೆಸಿಸ್ಕೋತಾರನ ಅಂಥೇಳಿ. ಜಸ್ಟ್ ಇದು ನಿಮ್ಮ ಇದಕ್ಕಾಗಿ ಕ್ಯೂರಿಯಾಸಿಟಿಗಾಗಿ. ಮತ್ತು ನಾನು ಹೇಳೋದು ಸುಳ್ಳಲ್ಲ, ಖರೆ ಅಂಥೇಳಿ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ನೀವು ಕಮೆಂಟ್ ಹಾಕಿ ನೋಡಿರಿ, ಅವಾಗ ಗೊತ್ತಾಕೈತಿ. ಅವ್ರು ಬಂದು ಹೋದಿಂದ ಮತ್ತು ಮನ್ಯಾಗ ಬಾಳೆಹಣ್ಣು ಇದ್ದು ಮತ್ತು 1 ಡಜನ್ ಹಣ್ಣು ಕೊಟ್ನಿ. ಅವರು ಪಾಪ ಎಷ್ಟೊಂದು ತಿನ್ನಿಸ್ತೊಗೊಂಬಂದಿದ್ರು, ನಮ್ಗೆ ಗೊತ್ತೇ ಇರಲಿಲ್ಲ. ಗುಡ್ ಮಾರ್ನಿಂಗ್ ವೆಂಕಟೇಶ. ವೆರಿ ಗುಡ್ ಮಾರ್ನಿಂಗ್. ಏಳು ಗಂಟೆಗೆ ಹೊತ್ತಿರ್ತೈತೆ ಈಗ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾನು ಈಗಲೂ ಶುರು ಮಾಡಕತ್ತೀನಿ. ಸಾಲಿಗೊಂಟಿ ನದೇ ಸಾಲಿಗೊಂಡು ನೀನು ಹರಿದಿಟ್ಟಿದ್ದೀನಿ ಅಣ್ಣ. ಹುಳ ಇರ್ತಾ ನೋಡ್ಕೊಂಡು ತಿನ್ರಿ. ಸಾಲಿಗೆ ಹೋದ್ರು. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬದರಿದಿ ವೆಂಕಟೇಶ? ಬರೀ ಗಂಗಾ ಒಳಗೆ ಹೋಗೋಣಂತ. ಜಸ್ಟ್ ಈಗಷ್ಟನ್ನ ಜಳಕ ಆಯ್ತು ನಂದು. ಇನ್ನು ಪೂಜೆ ಮಾಡಬೇಕು. ಒಲಿನೂ ಹೊತ್ಸಿಲ್ಲ ನಾನು ಇವತ್ತು. ಒಲಿ ಹಂಗೈತೆ ನೋಡ್ರಿ. ಒಲಿ ಹೊತ್ಸಿಲ್ಲ. ಮತ್ತು ಇಲ್ಲೇ ಮಜ್ಜಿಗೆ ಕಡ್ದೇನಿ, 1 ರೌಂಡ್ ಕಡ್ದಿಟ್ಟೇನಿ. ಇನ್ನೊಂದು ರೌಂಡ್ ಕಡಿಬೇಕು. ಪೂಜೆನೂ ಮಾಡ್ಕೋಬೇಕು. ಎಲ್ಲನೂ ಅದೇ ಸ್ವಚ್ಛ ಮಾಡ್ಕೊಂಡು ಪೂಜೆ ಮಾಡಿ ಆದಿಂದ ನಾನು ಮತ್ತೆ ಸಿಗ್ತೇನೆ. ನಾನು ಇವತ್ತು ಬಿಸಿಬೇಳೆ ಬಾತ್ ಮಾಡ್ತೀನಿ. ಇವನ್ನ 2 ಬೇಳೆ. ಇವತ್ತು ತೊಗರಿ ಬೇಳೆ, ನಾವು ಇವಕ್ಕೆ ಚೆನ್ನಾಗಿ ಬೇಳೆ ಅಂತ ಹೇಳ್ತೇವೆ. ನೀವು ಯಾವ ಬೇಳೆ ಅಂತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಎಷ್ಟು ಚಂದ ಅದಾವಲ್ಲ ಕಲರ್. ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಂಡು ಮಾಡ್ತೇನೆ. ರೇಷನ್ ಅಕ್ಕಿ ಮಸ್ತ್ ಆಕೈತಿ. ನಾನಿಲ್ಲೇ ಕಾಣಿಸ್ತತಿಲ್ಲ, 1 ವಾಟೆ ರೇಷನ್ ಅಕ್ಕಿ ತೊಗೊಂಡೇನಿ. ಇವನೇನು ಕಪ್ಪಳತಿ ತೊಗೊಳಂಗಿಲ್ಲ, ಒಂದು ಸೀಸ ತೊಗೊಳೋದು. ಒಂದು 3 ಚಮಚದಷ್ಟು ಅವನ್ನ ಹಾಕ್ಕೊಂಡೇನಿ. ಬಿಸಿಬೇಳೆ ಬಾತ್ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ. ಯಾರು ಒಂದ್ಸಲನೂ ತಿಂದೇ ಇರೋರು, ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರಿ. ತಿಂದೇ ಇರೋರು ಮಾಡ್ಕೊಂಡು ತಿನ್ರಿ. ನವನಕ್ಕಿದು ಮಾಡಿ ತೋರಿಸಿ. ನವನಕ್ಕಿದಂತೂ ನನಗೆ ಪರ್ಸ್ನಲ್ ಸಿಕ್ಕಾಪಟ್ಟೆ ಇಷ್ಟ ಆಕೈತಿ. ಇದ್ರೊಳಗೆ ಕಡ್ಡಿ ಎಷ್ಟದ ನೋಡ್ರಿ, ಪಾಲಿಶ್ ಮಾಡ್ಯಾರನ ಕಡ್ಡಿ ಸಹಿತ ಅಷ್ಟ ಸ್ಮೂತಾಗಿ ಆಗ್ಯಾವು. ಅವು ಚೆನ್ನಾಗಿ ಬೇಳೆ ಒಳಗೆ ಏನು ಇರಂಗಿಲ್ಲ. ಇದ್ರೊಳಗನ್ನ ಕಡ್ಡಿ ಇರ್ತಾವ ತೊಗರಿ ಬೇಳೆಲ್ಲ. ಕರೆ ಕೇಳಿದ್ರು ಪಾಲಿಶ್ ಮಾಡಬಾರ್ದ. ನಾವು ಇವನ್ನ ಕಲ್ಲೊಳಗೆ ಬೇಳೆ ಹೊಡಿತೇವಲ್ಲ, ಇಲ್ಲೇ ಬಿಸಿ ಕಲ್ಲೊಳಗೆ, ಅದು ಸಾರು ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಇದು ಪಾಲಿಶ್ ಮಾಡಿರ್ತಾರಲ್ಲ, ಇದಷ್ಟು ರುಚಿನೂ ಬರಂಗಿಲ್ಲ ನೋಡ್ರಿ. ಇವು ಜವಾರಿ ಬೇಳೆನ ಕರೆ
ಬಟ್ ಅಷ್ಟು ರುಚಿ ಬರೋಂಗಿಲ್ಲ. ಇವನು ಅಷ್ಟು ಹಾಕೋತೀನಿ, ಕಾಣಿಸ್ತೈತಲ್ಲ. ನಾವು ಯಾವ ಪ್ರಮಾಣದಲ್ಲಿ ಇದನ್ನ ಅಡುಗೆ ಮಾಡ್ಕೋತೀವಲ್ಲ ಅಷ್ಟು ಹಾಕೋಬೇಕಾಗ್ತೈತಿ. ನೋಡಿ ಇಲ್ಲಿ ಜಾಗ ಇರ್ಲಾರಕ್ಕೆ ಗ್ಯಾಸಿನ ಮ್ಯಾಗನ್ನ ಇಡ್ತೇನೆ ನಾನು, ಎಲ್ಲ ತಗೊಂಡೆ ಈಗೆಲ್ಲ ಸ್ವಚ್ಛಂಗೆ ತೊಳೆದ್ಕೋತೇನೆ ನಾನು. ಮಾತು ಮಾಡಾಕ ಇದು ಹುಂಚಿನ ಬೇಕಲ್ಲ ಇರ್ಬೇಕಂತೆ ನೋಡ್ರಿ ನಾನು. ಇದೆಲ್ಲ ಎಷ್ಟು ಬಿದ್ದಾವ, ಈಗ ಬಿದ್ದಾವ ನೋಡ್ರಿ. ಮುಂಜಾನೆ ಅಯ್ಯೋ ನೋಡೇನೇ ಇಲ್ಲ, ಇಲ್ಲಿ ಬಿದ್ದಾವ, ಇಲ್ಲಿ ಎಲ್ಲ ತಂಪಿಗೆ ಬಂದಾವ ಅಂತ ಅನಿಸ್ತತಿ. ಇಲ್ಲೆಲ್ಲ ಒಳಗೆಲ್ಲ ಫುಲ್ ಇದಾಗ್ಬಿಟ್ಟಾವ, ಮರಿ ಹಾಕ್ಯಾವ, ಒಳ್ಳೆಲ್ಲ ಸತ್ತಾವ. ಇದು ಅದು ನಾವು ಲಕ್ಷ್ಮಣ ರೇಖೆ ಅಂತೇವಿ, ಅದೊಂದು ಕಡವ ಬರ್ತೈತಿಲ್ಲ, ಏನಂತಾರ ಜಿರಳೆ ಅಂತಿರಲ್ಲ, ಜಿರಳೆ ಅನ್ನಂಗಿಲ್ಲ, ನಾವೇನೋ ಅಂತೇವಿ, ಜೊಂಡಗ ಅಂತೇವಿ, ನಾವು ಜೊಂಡಗ ಅಂತೇವಿ. ಅವು ಬರಂಗಿಲ್ಲ, ಇಲ್ಲೆಲ್ಲ ಕೊರ್ದೆ ನಾವು, ಅದಕ್ಕಾಗಿ ಎಲ್ಲಿಂದ ಬಂದು ಇದು ಮಾಡ್ಯಾವೇನೋ ಇಷ್ಟು ಇಲ್ಲೇ ಇದಾಗ್ಬಿಟ್ಟಾವ. ಮೊದಲು ಇದನ್ನಿಷ್ಟು ಸ್ವಚ್ಛ ಮಾಡ್ಕೋತೀನಿ, ಸ್ವಚ್ಛ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡಕ್ಕೆ ಶುರು ಮಾಡ್ತೀನಿ. ಇರುವಿ ಒಂದು ದೊಡ್ಡ ಕಾಟ ನನಗೆ. ನಾನು ಇದ್ರೊಳಗೆ ಕ್ಯಾಪ್ಸಿಕಮ ಮತ್ತು ಬೀನ್ಸ್, ಕ್ಯಾರೆಟ್ ಇಲ್ಲ ನಮ್ಮ ಕಡೆ, ಈಗ ಕ್ಯಾರೆಟ್ ಸಿಗಂಗಿಲ್ಲ, ಸೀಸನಲ್ಲಿ ಅಷ್ಟು ಸಿಗ್ತಾವ. ಅವು ಬೆಳಗಾವ್ ಕ್ಯಾರೆಟ್ ಬರ್ತಾವಲ್ಲ, ಬೆಳಗಾವ್ದು ಇಲ್ಲಿ ಸಿಗಂಗಿಲ್ಲ, ಲೋಕಾಪುರಕ್ಕೆ ಹೋದ್ರೆ ಸಿಗ್ತಾವ. ಲೋಕಾಪುರಕ್ಕೂ ಹೋಗಿಲ್ಲ. ಈಗ ಇದನ್ನ ಮೊದಲ ಕುದಿಸ್ಕೋತೀನಿ. ಹೋಮ್ ಮೇಡ್ ಅರ್ಶಿನ ಪೌಡರ್ ಒಂದಿಟ್ಟು ಎಣ್ಣೆ ಹಾಕ್ಬಿಡ್ತೇನೆ, ಯಾಕಂದ್ರೆ ರೇಷನ್ ಅಕ್ಕಿ ಅಲ್ಲ, ರೇಷನ್ ಅಕ್ಕಿ ನಿನ್ನ ಖಾಲಿಗೈತಿ. ಇದನ್ನ ಎಲ್ಲಿ ತಗೊಂಡಿರಂತೆ, ಖಾಲಿಗೈತಿ ತೊಳಿ ನಿಂದ್ರಿ. ಇದನ್ನ ಎಲ್ಲಿ ತಗೊಂಡಿರಿ ಅಂತ ಕೇಳ್ತೀರಿ. ಇದು ನಾನು ಅಂಗಡಿ ಒಳಗೆ ತಗೊಂಡಿದ್ದೆ, ಇಲ್ಲೇ ಪಾಂಡ್ಯದ ಅಂಗಡಿ ಒಳಗೆ. ಇದು ನಾನು ನೋಡಿರೋ ಪ್ರಕಾರ ನಾನು ಶಾಪ್ಸಿಯಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡಿದ್ನಲ್ಲ, ಅಲ್ಲಿ ಐತೆ ನೋಡ್ರಿ. ಇದು ಬೇಕಾದ್ರೆ ತಗೋರಿ, ಕಡಿಮೆ ರೇಟಲ್ಲಿ ಐತೆ, ಭಾಳೇನಿಲ್ಲ, ಮಸ್ತ್ ಐತಿ. ಇದೆಲ್ಲ ಶಾಪ್ಸಿ ಅಂತ ಯಾವ ಬರ್ತೈತೆ, ಅದು ಫ್ಲಿಪ್ಕಾರ್ಟ್ ಅವ್ರದ್ದು, ಅಲ್ಲಿ ತಗೋರಿ. ಪ್ರಮೋಷನ್ ಮಾಡಾಕತ್ತಿಲ್ಲ, ಭಾಳಷ್ಟು ಇದನ್ನ ತೋರಿಸ್ತಾ ಪ್ರತಿ ಸಲನೂ ಕೇಳ್ತಿರ್ತೀರಿ, ಹಂಗಾಗಿ ನಾನು ಹೇಳೀನಿ. ಇದನ್ನ ಕುಕ್ಕರ್ ಮ್ಯಾಗ ಕುದ್ಸಾಕ ಇಟ್ಬಿಡ್ತೇನೆ, ಎಣ್ಣೆಟ್ಟು ಹಾಕೋತೇನೆ. ಹಾಕೋದ್ರಿಂದ ಉಪ್ಪು ಬರಂಗಿಲ್ಲ ಅದು. ನಮ್ಮ ಎಲ್ಲರೂ ನಾಷ್ಟಾಕ್ ಬಂದಿಲ್ಲ, ಇನ್ನೂ ನಾಷ್ಟಾನೇ ಇಲ್ಲ. ಯಪ್ಪ ನೀನು ಆಕಾರ ಪ್ರತಿ ಸಲ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನಾವು ಅರ್ಬಿ ಹಾಕೊಂಡೋಗಿ ಇವಂಗ ಶಿರ್ವಿ ನೋಡ್ಬಾ, ಇಲ್ಲಿ ಇರ್ವಿ ನೋಡ್ಬಾ, ಇಲ್ಲಿ ಕುಕ್ಕರ್ ಬಾಯಿ ಅಲ್ಲ ಬಿಸಿಲ್ ನೀನು ರೈತ. ನಮ್ಮ ಮನೆಯವ್ರು ಇದನ್ನ ಏನು ತಿನ್ನಕ್ತಿ, ವೆಂಕಟೇಶ್ ಮಾಯಣ್ಣನ ಅಂತ ನೋಡಿ, ಇದನ್ನ ತಿನ್ಬೇಕಾದ್ರೆ ಹುಷಾರ್ಲಿದ್ದ ತಿನ್ನಪ್ಪ. ಹುಳ ಬುಚ್ಚು ಅಂತ ನೋಡ್ದು ಎಲ್ಲೇ ಹೋಗ್ಯಾಕತಿಯಪ್ಪ, ಅದನ್ನ ಬಿಡಿ ಹಚ್ಬೇಡ. ದೇವ್ನು ಎಲ್ಲಿ ಹೊರದಾರಕ್ಕೆ ಅಲ್ಲಿ ಹಚ್ಕೊಂಡ್ ಹರ್ಕೊಂಬಂದಾಳ, ತಿನ್ಬೇಡ, ಇಲ್ಲಿ ಒಳಗಿರ್ತಾವ, ಅದನ್ನ ಕಟ್ ಮಾಡಿ ಕೊಡು. ಇದ್ರೊಳಗೆ ಹುಳನು ಪ್ಯಾಲ್ಕಾಯಿ, ಈಗ ಲೈಟಿನ ಫೋಕಸ್ ಈಗ ಕಾಣಿಸಂಗೇನಿಲ್ಲಪ್ಪ. ಇಲ್ಲೇ ಹೊರದಿಟ್ಟಾಳ, ಕಾಯಿ ಐತಿ. ಯಾರು ಅವ್ರು ಗೆಳತಿಯ ಹೇಳಿರ್ಬೋದ, ಹೋದಳ ಸಲಿಗೆ ಬಿಟ್ಟಾಗ ಪಳ ಅಂತ ಕಟ್ ಇದು ಮಜ್ಜಿಗೆ ಒಯ್ಯಾಕ. ಅಯ್ಯೋ ನಾವು ಮುಂಜಾನೆ ಒಯ್ಯಾಕಂತ ಬಂದು ಇನ್ನೂ ಓದಿಲ್ಲ, ಬಾಂಡೆ ಸಮ ಹಿಂಗೆ ತಿಕ್ತೆ ನೋಡ್ರಿ ನಾನು, ಅರ್ಧ ಮುರ್ದ ಏನು ಮಾಡ್ಬೇಕಂತ ಅನ್ಕೊಂಡಿಲ್ಲ ನಾನು. ಏನ್ ಮಾಡ್ಬೇಕಂತ ಅನ್ಕೊಂಡಿ ನಿಮ್ಗ ಏನ್ ಅನಿಸ್ತೈತಿ ಅಂದ್ರೆ ಇದು ನಾಟಕ ಡ್ರಾಮಾ ಅಂತ ಅನಿಸ್ತೈತಿ. ದೇವ್ರ ಆನೆಗೂ ನನಗೆ ಏನ್ ಮಾಡ್ಬೇಕಂತ ಅನ್ಕೊಂಡಿರ್ತಿಲ್ಲ, ಅದನ್ನ ಮರ್ತೋಗ್ತೀನಿ. ಅದು ಯಾಕಂತ ನನಗ ಗೊತ್ತಿಲ್ಲ. ಈ ಸದ್ಯಕ್ಕೆ ಅದೇನೋ ನೆನಪಾಗಲ್ತು, ಮುಂಚೆನೆ ನೆನೆ ಇಡ್ತೇನೆ, ಮುಂಚೆನೆ ಬೇಕಲ್ಲ. ಅದನ್ನ ಕ್ಲೀನ್ ಮಾಡ್ಕೋಬೇಕಂತ ಅನ್ಕೊಂಡ್ ನನ್ ಫಸ್ಟ್ ಅದನ್ನ ಮಾಡ್ತಿರ್ತೇನೆ. ನೀವ ಯಾವಾಗ್ಲೂ ಹೇಳ್ತಿರಲ್ಲ ರುಕ್ಮಿಣಿ, ನೀನ ಏನಾದ್ರು ಹೇಳ್ತಿರ್ತಿ ಅದನ್ನ ಅಲ್ಲಿಗೆ ಅರ್ಧ ಸ್ಟಾಪ್ ಮಾಡ್ಬಿಡ್ತೀವಿ ಅಂತೇಳಿ. ನಾನು ಏನಾದ್ರು ಹೇಳ್ಬೇಕಂತ ಅನ್ಕೊಂಡಿರ್ತೀನಿ, ಅದನ್ನ ಅಲ್ಲಿಗೆ ಮರ್ತು ಬಿಡ್ತೀನಿ. ಹೊಳ್ಳಿ ನಾನು ಎಷ್ಟು ನೆನಪು ಮಾಡ್ಕೊಂಡ್ರು ನೆನಪಾಗಂಗಿಲ್ಲ, ಅದನ್ನ ಕಟ್ ಮಾಡಿರ್ತೇನೆ. ನಾನು ಎಷ್ಟು ಮಾಡ್ತಿರ್ತೀನಿ ಅಷ್ಟು ನೆನಪನಾಗಂಗಿಲ್ಲ, ಮತ್ತೆ ಯಾವಾಗೋ ನೆನಪಾಗ್ಬಿಟ್ಟಿರ್ತೈತೆ ಅದು. ಹಂಗಾಗಿ ನಿಮ್ ಕೈಲಿದ್ದ ಬಯಸ್ಕೊಳಗತ್ತೆ ನೋಡಿ, ಅದೇನ್ ಕಾಯಿಲೆ ಶುರು ಆಗುತ್ತೆ ನನಗಂದ್ರೂ ಗೊತ್ತಾಗತ್ತ. ಈಗ ಈ ನಮ್ಮನೆ ಐತಿ, ಇನ್ನ ಅದೇನೋ 60 ವರ್ಷ ಕರಳ ಮರಳ ಏನೋ ಅಂತಾರಲ್ಲ, ಅವಾಗ ಹೆಂಗೋ ಯಾರಿಗ ಗೊತ್ತು ರುಕ್ಮಿಣಿ. ಒಟ್ನಲ್ಲಿ ಇವಾಗ ಹಿಂಗ ಗೊತ್ತಿಲ್ಲ ರೀ, ಆ ಭಗವಂತ ಹೆಂಗ್ ಕರ್ಕೊಂಡು ಹೋಗ್ತಾನ ಹಂಗೆ ಹೋಗೋದಷ್ಟ. ಕೆಳಗೆ ಯಾಕೆ ಇಟ್ಕೊಂಡ್ರು ನನಗೂ ಗೊತ್ತಿಲ್ಲ. ಇದ್ರೊಳಗೆ
ಅದ್ರೊಳಗೆ ಕುದಿಸ್ಕೊಂಡು ಇದ್ರೊಳಗೆ ಮಾಡ್ಬೇಕಂತ ಅನ್ಕೊಂಡೇನಿ, ನೋಡೋಣ ಅಂತ. ಇದನ್ನು ಭಾಳಷ್ಟು ಮಂದಿ ಕೇಳಿದ್ರ ಹೌದು, ರೇಟ್ ಭಾಳ ಕಾಸ್ಟ್ಲಿ ಇದೆ, ಅದ್ರ ಕುಕ್ಕರ್ನ ಮಾಡ್ಕೊಂಡು ತಿನ್ನೋದ ಚಲೋ ಅಲ್ಲ. ಬಟ್ ನಾವೇನು ಮಾಡ್ತೇವೆ ಅಂತಂದ್ರೆ ಮತ್ತು ಕುಕ್ಕರ್ನ ಬಳಸ್ತೇವೆ. ಈಗ ನಾವು ಕುಕ್ಕರ್ದಾಗ ಹೆಂಗೆ ಅಡುಗೆ ಮಾಡ್ತೇವಲ್ಲ ಅಷ್ಟ ಕ್ವಿಕ್ ಆಗಿನ ಇದ್ರೊಳಗೆ ಬೇಯ್ತೈತಿ. ಯಾಕಂದ್ರೆ ತ್ರಿಬಲ್ ಇದಿರ್ತೈತಿ ಇದು. ಸ್ಟೀಲ್ ಬೋಗನ್ ಇರ್ತಾವ ನಾರ್ಮಲ್, ಅದ್ರ 3ರಷ್ಟು ದಪ್ಪ ಇರ್ತೈತಿ ಇದು. ಹಾಗಾಗಿ ಜಲ್ದಿ ಅಡಿಗೆ ಆಕೈತಿ ಮತ್ತು ಏನು ಗ್ಯಾಸ್ ಸೇವ್ ಆಕೈತಿ. ನಾನು ಯೂಸ್ ಮಾಡಕತ್ತೀನಲ್ಲ, ಪರ್ಸ್ನಲಿ ನನಗೆ ಇಷ್ಟ ಆಗೈತಿ. ಯಾಕಂದ್ರೆ ನಾವು ಒಂದೇ ಸಲ ಇನ್ವೆಸ್ಟ್ ಮಾಡೋದಲ್ಲ ಇದಕ್ಕೆ, ಹಗಲೇ ಮೇಲೆ ಏನು ಇನ್ವೆಸ್ಟ್ ಮಾಡಕ್ಕೆ ಹೋಗಂಗಿಲ್ಲ. ನಾನು ಇದ್ರದ ಏನಂತಂದ್ರೆ ವಿಡಿಯೋನ ಶೇರ್ ಮಾಡೇನಿ. ನಾನು ತಗೊಳ್ಳೋರು ಇದ್ರಂದ್ರೆ ಈ ಕೊಬ್ಬರಿ ಕೋಡನ್ನ ಬಳಸ್ರಿ ಅಂತ ಹೇಳ್ತಾರಲ್ಲ, ನೀವು ಬಳಸೋದ್ರಿಂದ ನಿಮ್ಗೆ ಅಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಸಿಗ್ತೈತಿ. ನಾನು ಮತ್ತೆ ಎದ್ಕೋಬನ್ನಿ ಮತ್ತು ಮರ್ತ ಬಿಟ್ನಿ. ಮುಂಚೆ ನೀಡಿ ಆಗ್ತಾನೆ ನೀಡಿ ಮೊದಲು ಬೈದ್ರಿ ಬಯಸಿ ಗೊತ್ತೀನಿ, ಏನು ಮಾಡಕ್ಕೆ ಆಗಿಲ್ಲ. ಸದ್ಯ ಹಳೆ ಮರ ಹಂಗೈತಿ, ಅದು ಏನು ನನ್ಗೆ ಏನು ಆಗತ್ತಂತ ನಮ್ಗೆ ಗೊತ್ತಾಗಲ್ತ. ಇದು ಕುದಿತಂದ್ರ ಮತ್ ನಿಕ್ಕರಿಲ್ಲ. ಒಲಿ ಮ್ಯಾಗ ಅನ್ನಕ್ಕೆ ಇಡ್ಬೇಕು. ಬಿಸಿ ಬೇಳೆ ಭಾತ ಈಗ ತಿನ್ನಾಕೈತಿ, ಭಾಳ ಆತೇನೋ ಅದು. ನಾನು ಮಾಡ್ಕೊಡ್ದನ್ನ ಭಾಳ ಮಾಡ್ಬಿಡ್ತೇನೆ. ಅದು ಇದು ನಮ್ಗೆ ವೈಟ್ ರೈಸ್ ಒಂದು ಮಾಡಿಡ್ತೇನೆ. ಇದನ್ನ ಹೆಂಗಪ್ಪ ಕ್ಲೀನ್ ಮಾಡೋದು? ಇಲ್ಲೇ ಬುಟ್ಟೈತಿ. ಈ ಬುಟ್ಟಿ ಈಗ ಮಳೆಗಾಲೆಲ್ಲ ಹಂಗ ಪಿಕ್ಸಿಲೆ ಇಟ್ಬಿಟ್ಟಿರ್ತಾವೆ, ಒಲಿ ಮ್ಯಾಗ ಇಡ್ಬೇಕದ, ನೀರು ಸೋರ್ತೈತಿ ಇದ್ರೊಳಗೆ. ಉಪ್ಪಿಂದಿದ ಬರೀ ರುಕ್ಮಿಣಿ ಕೆಲಸ ಹಚ್ಚಕ ಬರ್ತಾವ್ರಿ. ಇರಿವಿ ಪರಿವಿ ಐತಿ. ಏನೋ ಹೇಳಕತ್ತಿದ್ದಲ್ಲ, ಹಾಡ ಹಾಡಕತ್ತಿದ್ದಿಲ್ಲ, ಎಂತದ ಈಗ ಮಾಡ್ಕೊಂಡು ಹೆಂಡತಿ ಅವ್ರ ಮಾತು ಕೇಳಂಗಿಲ್ಲ ಅಂತ ಇನ್ ಯಾರು ಬೇರೆದವ್ರು ಕೇಳಂಗಿಲ್ಲ. ಅವ್ರು ಹಾಡಕ್ ಹೇಳಿದ್ರೆ ಅಯ್ಯಪ್ಪ ಎಂತ ಬೇಜಾರು ಹೋಗ್ತೈತಿ. ಹಂಗ ಹಾಡ ಹಾಡ್ತಿರ್ತಾರ ಅವ್ರ. ಅದಕ್ಕೆ ಯಾವ್ದು ಸ್ವಂತ ಸಾಹಿತ್ಯ ಮಾಡಂಗಿಲ್ಲ. ಬಟ್ ಎಲ್ಲಾನು ಇಡೀಟ ಮಿಕ್ಸಿ ಮುಂಜಾನೆ ಎದ್ದು ಕುಳೇನ ಶುರು ಮಾಡಿರ್ತಾರ ಅವ್ರು. ಆಜು ಬಾಜು ತಾಳ್ದ ನನಗೆ ಬ್ಯಾಸ್ ಅಡ್ಗ್ಯಾರ ನಮ್ಮ ಮನೆಯವ್ರು. ಅವರೆಲ್ಲ ಟಿವಿ ಬಂದ್ ಮಾಡಿ ಇವ್ರು ಹಾಡಕ್ ಕೇಳ್ತಾರಂತ. ಮಾಡ್ಕೊಂಡ ಹೆಂಡತಿ ಕೇಳ ಕುಂಕುಮ ಹಚ್ಕೊಂಡೀನಿ ಜಳಕ್ಕಿಲ್ದ ಜಾಪತ್ರಿಂದ. ಹಿಂಗ ತಲಿ ಬಾಚ್ಕೊಂಡಿ, ಹಿಂಗ ಕುಂಕುಮ ಇಟ್ಕೊಂಡಿ, ಇನ್ನು ಹಿಂಗ ಕಲ್ಲು ಆರ್ಸೋದು ಹೋಗಿ ಇನ್ನು ಹಿಂಗ ಗೆಟಪ್ಪು. ಇನ್ನು ಹಂಗ ಗೆಟಪ್ಪು, ಹಿಂಗ ಗೆಟಪ್ಪು. ಏನೋ ಹೇಳಕ್ ಬನ್ನಿಪ್ಪ ನಾನು ಬರೀ ಇಲ್ಲೇ ನಾನು ಕನ್ಸಲ್ತಲ್ಲ. ಇಲ್ಲಿ ನಾನು ಅಲ್ಲೇ ನೀನು. ಉಳ್ಳಾಗಡ್ಡಿ ಮತ್ತೆ ಕ್ಯಾಪ್ಸಿಕಮ್ ಕಟ್ ಮಾಡಿರ್ತೇನೆ. ನಮ್ಮ ಮನೆಯವ್ರಿಗೆ ನನ್ಗೆ ಏನು ಅಡ್ಗೆ ಮಾಡೋದು ಬ್ಯಾಸ್ರ ಅಂತಂದ್ರೆ ರೊಟ್ಟಿ ಮಾಡಿದ್ರಿ. ಅವ್ರ ಪಲ್ಯ ಬೇಕು ಬೇಡ ಅವ್ರಿಗೆ, ಹಿಂಗೆ ತರಕಾರಿ ಹಾಕಿ ಏನಾರ ಮಾಡಿದ್ರೆ ಅವತ್ತೊಂದಿನ ತಿನ್ನಾಕನ್ನ ಇಷ್ಟಪಡಂಗಿಲ್ಲ. ಆದ್ರೂ ರಂಬಿ ಶಂಕೇಶ ತಿನ್ಬೇಕಂತೇಳಿ ರಂಬಿ ಮುದ್ದೆ ಮಾಡಿ ತಿನ್ನಿಸ್ಬೇಕು ನೋಡ್ರಿ. ನಾನು ಇಲ್ಲ ಬೀನ್ಸ್ ಕಟ್ ಮಾಡ್ಕೊಳಕತ್ತೇನೆ, ಸಣ್ಣಗನ ಕಟ್ ಮಾಡಾಕತ್ತೆ. ನಾನು ಗೊತ್ತಲ್ರಿ ನಮ್ಮ ಮನೆಯವ್ರ ಪ್ರಾಬ್ಲಮ್, ತಿಂತಾರಿಲ್ಲೋ ಗೊತ್ತಿಲ್ಲ. ವೆಂಕಟೇಶ ಅದೀಗ ನಾ ಬಿಸಿಬೇಳೆ ಬಾತ್ ಮಾಡಾಕತ್ತೇನೆ ಎಲ್ಲ ತರಕಾರಿ ಹಾಕಿ. ಮತ್ ನೀ ತಿನ್ನಂಗಿಲ್ಲ? ನಾನು ಏನು ಮಾಡಿಲ್ಲ, ವೈಟ್ ರೈಸ್ ಒಂದು ಮಾಡಿ ನೋಡಿ, ಮಜ್ಜಿಗೆ ಒಂದು ಕಡಿ ತಿನ್ಬೇಕಾರ. ಅವ್ರಿಲ್ಲಾಂದ್ರೆ ಅದು ಬಿಟ್ಟು ಮಜ್ಜಿಗೆ ಅನ್ನ, ಇಲ್ಲಾಂದ್ರೆ ಅದು ನೀವತ್ತು ರೊಟ್ಟಿ ಮಾಡ್ತಿದ್ನ, ರೊಟ್ಟಿ ಸ್ಕಿಪ್ ಮಾಡೇನಂತಂದ್ರೆ ನೀನು ಮಾಡಿದ ರೊಟ್ಟಿ ಹಂಗದಾವ, ಹಿಂಗೆ ಇದಕ್ಕೆ ಮೆತ್ತಗಾಗ್ಬಿಡ್ತಾವ. ನಾನು ಅದ್ರೊಳಗೆ ಕುದಿಸ್ಕೋಬೇಕಿತ್ತೀವ್ನ, ಅವ್ರು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲಲ್ಲ, ಹಂಗಾಗಿ ನಾನು ಅದ್ರೊಳಗೆ ಕುದಿಸ್ಲಿಲ್ಲ. ಬಿಸಿಬೇಳೆ ಭಾತ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಾಕತ್ತೀನಿ ನೋಡ್ರಿ. ಏನು ಮಾಡೋದ್ರಿ,
ನಮ್ಮ ಕಡೆ ಕೆಲವೊಂದು ತರಕಾರಿ ಸಿಗ್ತಾವ ಸಿಗಂಗಿಲ್ಲ. ವೆಂಕಟೇಶ್ ವಟಾಣಿ ಬಂದಿರ್ತಾವ ಈಗ. ವೆಂಕಟೇಶ ವಟಾಣಿ ಬಂದಿರ್ತಾವ ಈಗ. ಹೌದಾ, ವಟಾಣಿ ಸಿಗಂಗಿಲ್ಲ. ನಾವೆಲ್ಲ ಇದ್ದು ವಟಾಣಿ ನನಗೂ ನೆನಪಾಗಲಿಲ್ಲ. ನಿನ್ನೆ ಸಂಜಿನ ನೆನೆ ಇಟ್ಟ ಈಗ ಇದ್ರೊಳಗೆ ಹಾಕಿದ್ರೆ ಆಗ್ತಿತ್ತು. ಗೋಡಂಬಿ ತಗೋತೀನಿ ಅದ್ರ ಕುಲ್ಲ ಆಗಲಿ. ನಮ್ಮ ಫ್ರಿಜ್ ಅಂದ್ರೆ ಖಾಲಿನ. ನಮ್ಮ ಮನೆಯವ್ರು ಹೇಳ್ತಾರೆ ಫ್ರಿಜ್ ತರಿಸಿದಿ ಅದ್ರೊಳಗೆ ಏನು ಇಲ್ಲ ಅಂತೇಳಿ. ಗೋಡಂಬಿ ಹಿಂಗೆ ಡಬ್ಬಿ ಒಳಗೆ ಹಾಕಿ ಅದ್ರೊಳಗೆ ಇಟ್ಬಿಟ್ಟಿರ್ತೇನೆ. ಯಾಕಂದ್ರೆ ಕಡೆಯಾಗಿಟ್ರೆ ಹುಳ ಆಗ್ಬಿಡ್ತಾವೆ. ನಮ್ಮ ಕಡೆ ಎಲ್ಲದಕ್ಕೂ ಹುಳ ರೀ. ಅದೊಂದು ದೊಡ್ಡ ಸಮಸ್ಯೆ ನಮ್ಗೆ, ಏನಾದರೂ ತೆಗೆದಿಡೋದಂತಂದ್ರೆ. ಇಷ್ಟ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ. ಒಂದು ಟೊಮೆಟೊನೂ ಕಟ್ ಮಾಡಿ ಇಟ್ಕೋತೇನೆ ನಾನು. ಮತ್ತು ಹುಣಸೆ ಹಣ್ಣಿನ ರಸನೂ ನಾನು ನೀರು ಹಾಕಿ ಇಟ್ಟೇನಿ ನೆನೆಯಿಲ್ಲ ಅಂತೇಳಿ. ಈಗ ಇಲ್ಲಿದ ಇದು ಮಸ್ತ್ ಕುದೈತೆ ನೋಡ್ರಿ. ವಾವ್, ಎಷ್ಟು ಮಸ್ತ್ ಆಗೈತಲ್ಲ. ನಾನು ಯಾವ ಥರ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರೀ ನೋಡ್ಕೊಂಬರೋಣ ಅಂತ. ಎಣ್ಣೆ ಎಷ್ಟು ಬೇಕಲ್ಲ ಒಗ್ಗರಣೆಗೆ ಅಷ್ಟು ಎಣ್ಣೆ ಹಾಕೊಳ್ಳೋದು. ಈಗ ಎಣ್ಣೆ ಕಾದೈತಿ, ನಾನು ಸಾಸಿವೆ ಹಾಕೊಳಕತ್ತೀನಿ. ಒಗ್ಗರಣೆಗೆ ನಾವು ಸಾಸಿವೆ ಜೀರಿಗೆ ಹಾಕೋದ್ರಿಂದ ಅಡುಗೆ ಭಾಳ ರುಚಿಯಾಗಿ ಬರ್ತೈತೆ ನೋಡ್ರಿ. ವಿಡಿಯೋ ಕ್ಲಾರಿಟಿ ಸರಿ ಇರಲಿಲ್ಲ ಒಂದೀಟ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬಿಡ್ರಿ. ಈಗ ಚಟಪಟ ಅಂದಿಂದ ನಾನು ಕರಿಬೇವು ಹಾಕೊಳಕತ್ತೀನಿ ಒಗ್ಗರಣೆಗೆ. ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಬೀನ್ಸ್ ನಾವು ಅದ್ರೊಳಗನ್ನ ಹಾಕಿ ಕುದಿಸ್ಕೋಬೋದು. ಇಲ್ಲಾಂದ್ರೆ ಈ ಥರ ಒಗ್ಗರಣೆಗಾದ್ರೂ ಹಾಕೋಬೋದು. ಬೀನ್ಸು ಮತ್ತು ಟೊಮೆಟೊ ನಾನು ಇಲ್ಲಿ ಏನು ಮಾಡ್ತೇನೆ ಅಂತಂದ್ರೆ ಕೊತ್ತಂಬರಿ ಎಲ್ಲನೂ ಇಷ್ಟನ್ನು ಒಮ್ಮೆ ಹಾಕಿಬಿಡ್ತೇನೆ. ಎಷ್ಟು ಒಮ್ಮೆ ಫ್ರೈ ಆಗ್ತಾವೆ. ನಾನು ಅದಕ್ಕೆ ಉಪ್ಪು ಹಾಕಿಲ್ಲ. ಈಗ ಉಪ್ಪು ಹಾಕೋತೇನೆ ನೋಡ್ರಿ. ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಳ್ಳೋದು. ಉಪ್ಪು ಹಾಕಿದ್ವಿ ಅಂದರೆ ಇಷ್ಟು ಜಲ್ದಿನ ಮೆತ್ತಗಾಗ್ಬಿಡ್ತಾವ. 3 ರಿಂದ 4 ನಿಮಿಷ ನಾನು ಹಿಂಗ ಬೇಯಿಸ್ಕೋತೇನೆ. ಇದನ್ನು ಮುಚ್ಚಿಬಿಡ್ತೇನೆ. ಈಗ ಅದ ಒಂದು 3 ರಿಂದ 4 ನಿಮಿಷ ಕುದಿಲಿ. ಅವಿಷ್ಟು ಎಲ್ಲ ಮೆತ್ತಗ ಆದಿಂದ ನಾನೀಗ ಹುಂಚಿನ ರಸನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ನಾನು ಬಿಸಿಬೇಳೆ ಬಾತ್ ಪೌಡರ್ ಹೆಂಗೆ ಮಾಡೋದಂತನೂ ಶೇರ್ ಮಾಡಿ ನನ್ನ ಹಿಂದಿನ ಬ್ಲಾಗಲ್ಲಿ. ಯಾರಾದರೂ ನೋಡಿರಲಿಲ್ಲ ಅಂದ್ರೆ ರೀಸೆಂಟ್ ವಿಡಿಯೋನ ಚೆಕ್ ಮಾಡಿರಿ. ಆಗ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡು ಏನು ಅಡುಗೆ ಮಾಡ್ತೀವಲ್ಲ ಡಬಲ್ ರುಚಿ ಕೊಡ್ತೈತೆ. ಅದು ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಈಗ ಖಾರ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೋತೀನಿ. ಇದು ಖಾರ ಕಡಿಮೆ ಇರೋದ್ರಿಂದಾಗೆ ನಾನು ಖಾರ ಭಾಳ ಹಾಕೊಳಕತ್ತೀನಿ. ಆಗೆಲ್ಲ ಹಾಕಿದಾಗ ಎಣ್ಣೆ ಎಷ್ಟು ಅಂತ ಅನ್ಸ್ತು ನೋಡ್ರಿ. ಈಗೆಲ್ಲ ಪೌಡರ್ ಹಾಕೋದ್ರಿಂದ ಎಣ್ಣೆ ಹಾಕವೇನಿಲ್ಲ ಅಂತ ಅನ್ಸಾಕತ್ತ. ಹಿಂಗೆ ವಿಡಿಯೋ ಕ್ಲಾರಿಟಿ ಹೆಂಗೆ ಬರಾಗೋದೈತೆ ನನಗೆ ಗೊತ್ತನೋ ಆಗೋಲ್ತು. ಯಾಕಂದ್ರೆ ನನ್ನ ಫೋನ್ ಹಾಳಾಗಿಬಿಟ್ಟೈತಿ. ನನ್ನ ಫೋನ್ ತೊಗೋಬೇಕು ಮತ್ತೊಂದು. ಬರೀ ಇದಾಯ್ತು ನನಗೆ. ಈಗ ಇದನ್ನೆಲ್ಲ ಕುದಿಸಿ ಇಟ್ಕೊಂಡೇನಿಲ್ಲ, ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಈಗ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೋತೀನಿ ಮೊದಲು. ಈಗ ಸ್ವಲ್ಪ ನೀರು ಹಾಕೋತೀನಿ. ನೀರು ಹಾಕ್ಕೊಂಡು ಒಂದು 5 ನಿಮಿಷ ನಾವು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಬಿಸಿಬೇಳೆ ಬಾತ್ ರೆಡಿ ನೋಡ್ರಿ. ನಾನು ಈ ಟೈಮಲ್ಲಿ ಒಂದಿಟ ತುಪ್ಪ ಹಾಕೋತೀನಿ. ಇದನ್ನ ರಿಂಗ್ ಲೈಟ್ ಹಾಕೋದಿಲ್ಲ. ಹಂಗಾಗಿ ಇದೇನು ಕಾಣಿಸಂಗನೇ ಇಲ್ಲಪ್ಪ ಬೆಣ್ಣೆ. ಒಂದು ರೌಂಡ್ ಕಡೆದಿಟ್ಟೇನೆಲ್ಲ ಇನ್ನೇನು ಭಾಳ ಟೈಮ್ ಬೇಕಾಗಿಲ್ಲ ಕಡೆಯಕ್ಕೆ. ಮಜ್ಜಿಗೆ ಕಡೆದ ನಾಷ್ಟ ಮಾಡಿ ಇವತ್ತೊಂದು ಜಂಪರ್ ಸ್ಟಿಚ್ ಮಾಡ್ಕೊಳ್ಳೇಬೇಕಂತ ನಿರ್ಧಾರ ಮಾಡೀನಿ. ನೋಡೋಣ ಅಂತ ಏನಕ್ಕೈತೆ. ಯಾಕಂದ್ರೆ ಫೋನ್ ಹಚ್ಬೇಕಂತ ಮಾಡಿದ್ದೆ. 18 ಮಜ್ಜಿಗೆ ಕಡದ ತೊಗೊಂಬರ್ಬೇಕಂತ ಮಾಡಿದ್ದೆ. ನೀ ಅಲ್ಲೇ ಇದ್ದಿಲ್ಲ ಹಚ್ಕೊಂಡು ಬಂದ ನಾನು. ಹಂಗ ಈಗ ಎಷ್ಟು 4-5 ದಿನ ಆಯ್ತು. ಬಿಸಿಬೇಳೆ ಬಾತ್ ನಮ್ಮ ಮನೆಯವ್ರು ಹೆಂಗೆ ಮಾಡ್ತವ್ರು, ಹೆಂಗೆ ತಿಂತವ್ರು. ತುಪ್ಪ ಹಾಕೋದು ಮುಂದಿಟ ತುಪ್ಪ ಹಾಕೇನಿ. ಮಜ್ಜಿಗೆ
ನನ್ನ ಗಂಡ ತಿನ್ನೋ ಸ್ಟೈಲನ್ನು ಮಸ್ತ್ ರೀ ಅದ ಏನು ಹೇಳಾಕಲ್ಲ ಅದನ್ನು